ನಮಸ್ಕಾರ. ಬೈದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಜಿಲ್ಲೆಗೆ ಸಂಬಂಧಿಸಿದಂಥ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೈದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಭಾತಂಬರ ಗ್ರಾಮದ ಹತ್ತಿರ ಪಲ್ಟಿಯಾದಂಥ ಕಾರಿನಲ್ಲಿ 67 kg ಗಾಂಜಾ ಪತ್ತೆಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೀದರ್ ಮೂಲದ ಕಾರಿನಲ್ಲಿ ಗಾಂಜಾ ಸಾಗಿಸಲಾಗುತ್ತಿದ್ದು ಅಂತ ಶಂಕಿಸಲಾಗಿತ್ತು. ಕಾರು ಪಲ್ಟಿಯಾದ ಬಳಿಕ ಪೊಲೀಸರು ಪರಿಶೀಲನೆ ನಡೆಸಿದಾಗ ಸುಮಾರು 67 ಲಕ್ಷ ರೂಪಾಯಿ ಮೌಲ್ಯದ 67 kg ಗಾಂಜಾ ಕಾರಿನೊಳಗೆ ಪತ್ತೆಯಾಗಿದೆ. ಅಧಿಕಾರಿಗಳು ಅದನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ. ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಅಪಘಾತದ ನಂತರ ಸ್ಥಳದಿಂದ ಪಾರಾಗಿದ್ದಾರೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ನೂತನ ಅಧ್ಯಕ್ಷರಾಗಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹಾಗೂ ಉಪಾಧ್ಯಕ್ಷರಾಗಿ ಬಾಲಾಜಿ ಚವ್ಹಾಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾರ್ಖಾನೆಯಲ್ಲಿ ನಿನ್ನೆ ನಡೆದ ಚುನಾವಣೆಯಲ್ಲಿ 2 ಸ್ಥಾನಗಳಿಗೆ ಒಬ್ಬರೊಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಆಯ್ಕೆ ಅವಿರೋಧವಾಗಿ ಜರುಗಿತು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಘೋಷಿಸುತ್ತಿದ್ದಂತೆ ನಾಗಮಾರ್ಪಳ್ಳಿ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನಿಸಿ ಸಂಭ್ರಮಿಸಿದರು. ನಿರ್ದೇಶಕರು, ಕಾರ್ಖಾನೆ ಸದಸ್ಯರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳಿಗೆ ಶಾಲು ಹೊದಿಸಿ ಗೌರವಿಸಿದರು. ಇನ್ನು ಕಾರ್ಖಾನೆಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 23 ವರ್ಷಗಳಿಂದ ಗುರುಪಾದಪ್ಪ ನಾಗಮಾರ್ಪಳ್ಳಿ ಹಾಗೂ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರು ಕಾರ್ಖಾನೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರ ಸಹಕಾರ ಮತ್ತು ಸಂಯೋಗದೊಂದಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದರು. ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದರಿಗೆ, ತಾಯಂದಿರಿಗೆ, ವಿಶೇಷವಾಗಿ ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆ ಷೇರ್ದಾರರಿಗೆ ಅವರೇನು ಭರವಸೆ ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ಪಳ್ಳಿಯವ್ರ ಮೇಲೆ, ಅಣ್ಣ ಉಮಾಕಾಂತ್ ನಾಗಮಾರ್ಪಳ್ಳಿಯವ್ರ ಮೇಲೆ ಇಕ್ಕಿದ್ರು. 23 ವರ್ಷದ ಹಿಂದೆ 18ನೇ ತಿಂಗಳಲ್ಲೇ ಅವರು ಮಾತು ಕೊಟ್ಟಿದ್ದರು, ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡಿದರು. ಸತತವಾಗಿ 23 ವರ್ಷದಿಂದ ನಡ್ಕೊಂಡು ಬಂದಿದೆ. ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ಆಶೀರ್ವಾದದಿಂದ, ಕಮಿಟಿ ಆಶೀರ್ವಾದದಿಂದ, ಸದಸ್ಯರ ಆಶೀರ್ವಾದದಿಂದ, ಆಡಳಿತ ಮಂಡಳಿ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಈ ಮಾಧ್ಯಮ ಮೂಲಕ ಜಿಲ್ಲೆ ರೈತರಿಗೆ, ಷೇರುದಾರರಿಗೆ, ಪ್ರತಿಯೊಬ್ಬರ ಹಿರಿಯರಿಗೆ ನಂದು ಅನಂತ ಧನ್ಯವಾದಗಳು. ತಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಸಹಯೋಗದಿಂದ ಪ್ರತಿಯೊಬ್ಬರು ಸಹಕಾರ ಸಹಯೋಗವೂ ಬೇಕು. ಸಹಕಾರ ಅಂದರೆ ಎಲ್ಲರದ್ದು ಸಹಕಾರ ಬೇಕು. ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಕತ್ಲೆ ಆದಮೇಲೆ ಬೆಳಕಿದ್ದೇ ಇರುತ್ತೆ, ಮತ್ತು ಬೆಳಕಿಗೆ ಕಾಯ್ತಾ ಇರ್ತೀವಿ, ಕೆಲಸ ಮಾಡ್ತೀವಿ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ಗ್ರೂಪ್ ಸಿ ಮತ್ತು ಡಿ ನೌಕರರು ತಮಗೆ 4 ತಿಂಗಳಿಂದ ಸಂಬಳ ದೊರೆತಿಲ್ಲ ಅಂತ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಮುಂದೆ ಅಳಲನ್ನು ತೋಡಿಕೊಂಡಿದ್ದಾರೆ. ಸಂಬಳ ಸಿಗದ ಕಾರಣ ಕುಟುಂಬ ನಿರ್ವಹಣೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಎದುರಿಸುತ್ತಿದ್ದೇವೆ ಎಂದು ನೌಕರರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಳ ಕೇಳಲು ಹೋದರೆ ಕೆಲಸದಿಂದ ತೆಗೆದುಹಾಕುವುದಾಗಿ ಬೆದರಿಸುತ್ತಿದ್ದಾರೆ. ನೀವು ನಮಗೆ ಸಹಾಯ ಮಾಡಬೇಕು ಅಂತ ಬೇಡಿಕೊಂಡರು. 300ಕ್ಕೂ ಅಧಿಕ ನೌಕರರು ಅಳಲನ್ನು ಆಲಿಸಿದಂಥ ಸಚಿವ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವುದಾಗಿ ಭರವಸೆ ನೀಡಿದರು. ಬ್ರಿಮ್ಸ್ನಲ್ಲಿ ನಡೆಯುತ್ತಿರುವ ತನಿಖೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಾಗುತ್ತಿದ್ದು ಶೀಘ್ರದಲ್ಲೇ ಆಸ್ಪತ್ರೆ ಕಾಯಕಲ್ಪಗೊಳ್ಳಲಿದೆ ಎಂದರು. ಗೊತ್ತಿಲ್ಲಮ್ಮ, ನನಗೆ ಹೇಳಿದ್ರೆ ಯಾರು ತಗೊಂಡಿಲ್ಲ. ಅವ್ರ ನಿಯಮ ಪ್ರಕಾರ ತಗೊಂಡಿದ್ರೆ ಅವ್ರ ಜವಾಬ್ದಾರಿ, ಆಯಾ ಇಲಾಖೆ ಮುಖ್ಯಸ್ಥರ ಜವಾಬ್ದಾರಿ. ನಾವೇನು ನೀವೆಲ್ಲ ಸ್ಟ್ರೈಕ್ ಕೂತಾಗ ನಾನು ಹೋಗಿ ಏನೇನೋ ಎಫರ್ಟ್ ಮಾಡಿ 100 ಜನರಿಗೆ ಏನೋ ಮಾಡಿಸ್ಕೊಂಡು ಅಲ್ಲ. ಈಗ ಬೇರೆ ಬೇರೆ ದಿನ ಒಂದೊಂದು ತೊಗೊಂಬಂದು ನಾನೇನು ಮಾಡ್ಬೋದು, ಸರ್ಕಾರ ಏನು ಮಾಡ್ಬೋದು. ಈಗ ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ. ಅವ್ರ ಅಧಿಕಾರಿ ಬಂದು ತನಿಖೆಯನ್ನು ಮಾಡ್ತಾರೆ. ನಿವೃತ್ತ ಜಡ್ಜ್ ಒಬ್ಬೊಬ್ಬರು 1 ವಾರ ಒಳಗಾಗಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇವೆ. ಒಂದು 10 ದಿವಸದಲ್ಲಿ ಬದಲಾವಣೆ ಮಾಡ್ತೇವೆ. ಆಮೇಲೆ ಸರಿ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕಾಗಿದೆ ಎಲ್ಲರಿಗೆ ನೋಡ್ಕೊಂಡು ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ತೆರೆದ ವಾಹನದಲ್ಲಿ ಕವಾಯತು ವೀಕ್ಷಣೆಯನ್ನು ನಡೆಸಿ 14 ತುಕಡಿಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿದರು. ರಾಜ್ಯೋತ್ಸವದ ಅಂಗವಾಗಿ 7 ಇಲಾಖೆಗಳು ಸ್ತಬ್ಧಚಿತ್ರ ಪ್ರದರ್ಶನ, ಗೋಡಂಪಳ್ಳಿ ವಸತಿ ಶಾಲೆಯ 100 ಮಕ್ಕಳಿಂದ ನಾಡಗೀತೆ ಗಾಯನ ನಡೆಯಿತು. ಕಾರ್ಯಕ್ರಮದ ಪೂರ್ವದಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಕೂಡ ಜರುಗಿತು. ಸಂಸದ ಸಾಗರ್ ಖಂಡ್ರೆ, ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಶಾಸಕ ಶೈಲೇಂದ್ರ ಬೆಲ್ದಾಳಿ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಎಸ್ಪಿ ಪ್ರದೀಪ್ ಗುಂಟಿ ಸೇರಿದಂತೆ ಹಲವರು ಇದೇ ವೇಳೆ ಉಪಸ್ಥಿತರಿದ್ದರು. ತಂಡದವರಿಗೆ ಅಭಿನಂದನೆಗಳು. ಎನ್ಸಿಸಿ ಸೀನಿಯರ್ ತಂಡ ಬಿಬಿ ಕಾಲೇಜ್ ಬೀದರ್
ಕುಮಾರ್ ಸಂವಿಧಾನ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದ್ದಾರೆ. ಎನ್ಸಿಸಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಲೀಡರ್ ಶ್ರೀ ಉದಯ್ ಕುಮಾರ್ RSI ಅವರ ನೇತೃತ್ವದಲ್ಲಿ, KSRP 6ನೇ ಪಡೆ ಬೀದರ್ನ ತಂಡ ಲಾಲ್ಪುರ್ RSI ಅವರ ನೇತೃತ್ವದಲ್ಲಿ, ನಾಗರಿಕ ಪೊಲೀಸ್ ಪುರುಷರ ತಂಡ ವಿಜಯ್ ಕುಮಾರ್ B. ಔರಾದ್ ತಾಲೂಕಿನ ಆಲೂರು ಬಿ, ಜೀರ್ಗಾ ಬಿ ಮತ್ತು ಜೋಸ್ನಾ ಗ್ರಾಮಗಳಲ್ಲಿ ಒಂದೇ ದಿನದಲ್ಲಿ ತೋಳದ ದಾಳಿ ನಡೆದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹಿಂದಿನಿಂದ ದಾಳಿ ಮಾಡಿದ ತೋಳ 4ವರಿಗೆ ಗಂಭೀರ ಗಾಯಗಳಾಗಿವೆ. ಆಲೂರು ಬಿ ಗ್ರಾಮದ ರುಕ್ಮಿಣಿಬಾಯಿ ಮೆಹ್ತ್ರೆ, ಜೀರ್ಗಾ ಬಿ ಗ್ರಾಮದ ಮಂಗಲ ಹಾಗೂ ರೇವಪ್ಪ ಮತ್ತು ಜೋಸ್ನಾ ಗ್ರಾಮದ ಲಾಲಮ್ಮ ಕಾಂಬ್ಳೆ ಗಾಯಗೊಂಡವರು. ತೋಳದ ದಾಳಿಯಿಂದ ತಲೆ, ಕಿವಿ ಮತ್ತು ಬೆನ್ನಿಗೆ ತೀವ್ರ ಗಾಯಗಳಾಗಿದ್ದು ಎಲ್ಲರನ್ನ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗ್ರಾಮದ ಜನರಲ್ಲಿ ಇದೀಗ ಆತಂಕ ಮೂಡಿದ್ದು ಅರಣ್ಯ ಅಧಿಕಾರಿಗಳು ತೋಳದ ಹುಡುಕಾಟವನ್ನು ಆರಂಭಿಸಿದ್ದಾರೆ. 5:30ಕ್ಕೆ ತೋಳ ಆಟೋಮೆಟಿಕ್ ತೊಗರೆಯಿಂದ ಹೊಡಿ ಬಂದು ನಮ್ಮ ಹೆಣ್ಮಕ್ಳು ಹಿಂದಿದ್ರು, ನಾನು ಮುಂದಿದ್ದೀನಿ. ಹಿಂದೆ ಬಂದು ಅಟ್ಯಾಕ್ ಮಾಡಿ ಕಚ್ಚಿದ್ರಿ. ಕಚ್ಚಾಡಿ ಹೆಣ್ಮಕ್ಳು ಕೂಡಿ ಬಿದ್ದು ನಮ್ಮದು ಹೂವು ಅಂಥೇಳಿ ನಾ ಹಿಂದೆ ನೋಡೋಟಿಗೆ ಮತ್ತೆ ತಲೆ ಹರಿದಾಕಿದ್ರಿ. ತಲೆ ಒಂತಲಿ ಕುಂಡಿ ಒಂತಲಿ 2 ಸಲ ಕಚ್ಚ ಸರ್. ಕಲ್ ತಗೊಂಡು ಹೊಡೆದೀನಿ. ಅದ ನಂತರ ಓಡೋಯ್ತು. ಯೋಜನದವ್ರಿ ಒಬ್ರಿಗೆ ಆಗ್ಯದ್ರಿ ಹೆಣ್ಮಗಳಿಗೆ. ಮತ್ತೊಂದು ನಮ್ಮ ಜೀರ್ಗಾದ ಮತ್ತೊಂದು ಹುಡುಗ, ಒಂದು 18 ವರ್ಷ ಹುಡುಗ ಆಗ್ಯದ್ರಿ. ಗೊತ್ತೇ ಭಾಳ ಗಾಯ ಆಗ್ಯದ್ರಿ. ಯೋಜನೆ ಹೆಣ್ಮಕ್ಳದ್ರೆ ಕಿವಿ ಹೋಗ್ಯದ್ರಿ ಪೂರಾ ಕಿವಿ. ಭಾಲ್ಕಿ ತಾಲೂಕು ಆಡಳಿತದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಭವ್ಯ ಮೆರವಣಿಗೆ ನೆರವೇರಿತು. ಪಟ್ಟಣದ ಹಿರೇಮಠ ಸಂಸ್ಥಾನದಿಂದ ಆರಂಭವಾದ ಮೆರವಣಿಗೆಯು ಪೂಜ್ಯ ಗುರುಬಸವ ಪಟ್ಟದೇವರು ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತೆಲೆದ ಅಲಂಕೃತ ವಾಹನಗಳಲ್ಲಿ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರ, ಅನೇಕ ಸ್ತಬ್ಧ ಚಿತ್ರಗಳು ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿದರೆ ಬಂಜಾರ ನೃತ್ಯ, ಮಕ್ಕಳ ಲೇಜಿಮ್ ನೃತ್ಯ, ಕೋಲಾಟ ಸೇರಿದಂತೆ ಕನ್ನಡದ ಹಾಡುಗಳಿಗೆ ವಿದ್ಯಾರ್ಥಿಗಳೆಲ್ಲರೂ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಸುಮಾರು 6 ಕೋಟಿ ರೂಪಾಯಿ ಅನುದಾನದಲ್ಲಿ ಭಾಲ್ಕಿ ತಾಲೂಕಿನ ದಾಡಗಿ ಕ್ರಾಸ್ನಿಂದ ಉಚ್ಚಾವರೆಗೆ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಸಚಿವರು, ರಸ್ತೆಗಳು ಕೇವಲ ಸಂಚಾರದ ಮಾರ್ಗವಲ್ಲ, ಅವು ನಮ್ಮ ಸಂಸ್ಕೃತಿ ಮತ್ತು ಅಭಿವೃದ್ಧಿಯ ಪ್ರತಿಬಿಂಬವಾಗಿವೆ. ಉತ್ತಮ ರಸ್ತೆ ಸಂಪರ್ಕದಿಂದ ಗ್ರಾಮೀಣ ಆರ್ಥಿಕತೆ ಚೈತನ್ಯ ಪಡೆಯುತ್ತದೆ, ಜನರ ಬದುಕು ಸುಧಾರಿಸುತ್ತದೆ. ಸರ್ಕಾರ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಭಾಗವಹಿಸಿದರು. ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ, ಇಲಾಖೆ ಪರವಾಗಿ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸುತ್ತೇನೆ. ಆತ್ಮೀಯರೇ, ಒಂದು ರಸ್ತೆ ಸರಿ ಇರಲಿಲ್ಲ. ಈಗ ಹುಮ್ನಾಬಾದ್ ಬಾರ್ಡರ್ ತರ ನೋಡ್ರಿ ನೀವು, ಈಗ ಹೈವೇ ತರ ರಸ್ತೆ ಇದೆ. ಎಲ್ಲಾ ಗ್ರಾಮಗಳಿಗೆ ರಸ್ತೆ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ರಸ್ತೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪರಿಸರ ಚೆನ್ನಾಗಿರ್ತದೆ. ನಮ್ಮ ಮಕ್ಕಳ, ಜನರೆಲ್ಲರಿಗೆ ಕೆಲಸ ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಬರ್ತದೆ. ಇವತ್ತು ನಿಮ್ಮ ಊರಾಗ ರಸ್ತೆನೇ ಇರದೇ ಇದ್ರೆ ನೆಟ್ಟಿಸ್ತಾನೂ ಆಗಲ್ಲ. ಬೈದರ್ ಜಿಲ್ಲೆಯ ಹುಲಸೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ ಅಂತ ಹುಲಸೂರು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವಪ್ಪ ಜಮ್ಮು ತಿಳಿಸಿದ್ದಾರೆ. ಹುಲಸೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಮಿಲಂದ್ಕರ್ ಅವರನ್ನು ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದ ಆಧಾರದ ಮೇಲೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಅಮಾನತು ಮಾಡಿದ್ದಾರೆ ಅಂತ ಹುಲಸೂರು ತಾಲೂಕು ಪಂಚಾಯತ್ ಇಒ ಮಾಧ್ಯಮದವರಿಗೆ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಬೈದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ನಾಯಿಗಳ ಹಾವಳಿಗೆ ಸಾರ್ವಜನಿಕ ವಲಯದಲ್ಲಿ ಆತಂಕ ಮನೆ ಮಾಡಿದೆ ಅಂತ ಬಸವ ಕಲ್ಯಾಣ JDS ತಾಲೂಕು ಕಾರ್ಯಾಧ್ಯಕ್ಷ ಆಕಾಶ್ ಖಂಡಾಳೆ ಅವರು ಅಧಿಕಾರಿಗಳ ವಿರುದ್ಧ ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 1.5 ತಿಂಗಳ ಹಿಂದಷ್ಟೇ ಬಸವ ಕಲ್ಯಾಣ ನಗರಸಭೆಯ ಗಾಡಿಯಲ್ಲಿ 70ಕ್ಕೂ ಹೆಚ್ಚು ನಾಯಿಗಳು ಪಕ್ಕದ ತಾಲೂಕು ಹುಲಸೂರು ಪಟ್ಟಣದ ಸಾಯಿಬಾಬಾ ಮಂದಿರ ಹತ್ತಿರ ತಂದು ಬಿಟ್ಟಿದ್ದಾರೆ ಎಂದು ಬಸವ ಕಲ್ಯಾಣ ನಗರಸಭೆ ವಿರುದ್ಧ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತು ಹುಲಸೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ತಾಲೂಕು ಪಂಚಾಯತ್ ಇಒ ಅವರ ಗಮನಕ್ಕೆ ತಂದರೂ ಕೂಡ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೀಗ ಹುಲಸೂರು ಪಟ್ಟಣದ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನೇರವಾಗಿ ಮನೆಗಳಿಗೆ ನುಗ್ಗುತ್ತಿವೆ. ಮಕ್ಕಳು ಸೇರಿ ಸಾರ್ವಜನಿಕರು ಇದೀಗ ಆತಂಕದಲ್ಲಿ ಓಡಾಡುತ್ತಿದ್ದಾರೆ. ಸರ್, ಹುಲಸೂರು ಪಟ್ಟಣದ ನಾಯಿಗಳ ಹಾವಳಿ ಹೆಚ್ಚಾಗಿದೆ, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಮತ್ತು ಅಧಿಕಾರಿಗಳು ಏನು ಮಾಡ್ಬೇಕು ಅದಕ್ಕೆ ಪರಿಹಾರಕ್ಕಾಗಿ ಸರ್? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನನಗಿದು ಹೇಳಕ್ಕೆ ಭಾಳಷ್ಟು ನೋವಾಗ್ತಾಯಿದೆ. ನಮ್ಮ ಹುಲಸೂರು ಪಟ್ಟಣದಾಗ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಆಗೋದು ನೀರಿನ ಸಮಸ್ಯೆ ಇಲ್ಲ, ರೋಡಿನ ಸಮಸ್ಯೆ ಇಲ್ಲ, ಚರಂಡಿ ಸಮಸ್ಯೆ ಇಲ್ಲ. ಇದು ಸಮಸ್ಯೆ ಆಲ್ರೆಡಿ ಅವ. ಆದರೂ ಒಂದು ದೊಡ್ಡ ಸಮಸ್ಯೆ
ಬಸವ ಕಲ್ಯಾಣ CMC ವತಿಯಿಂದ ಕ್ರಿಯೇಟ್ ಆಗಿದ್ದ ಸಮಸ್ಯೆ ಏನದ ಅಂದರು ನಾಯಿಗಳು ಹಾವಳಿ ಸಮಸ್ಯೆ ಅದ. ನಾಯಿ ಯಾಕಂತ ಇದ್ದಂದರು 1.5 ತಿಂಗಳು ಮೊದಲೇ ಬಸವ ಕಲ್ಯಾಣದ ಒಂದು ವೆಹಿಕಲ್ ಹುಲ್ಸೂರ್ದಾಗ ಏನದ ಸಾಯಿಬಾ ಮಂದಿರ ಬಳಿ 4-5 ಗಂಟೆಗೆ ಏನದ ಸಂಜೆಗೆ ಏನದ ಎಲ್ಲ ನಾಯಿಗಳು ಬಿಟ್ಟು ಅಲ್ಲಿಂದ ಹೋಯ್ತು. ಹೋಗಿದ ತಕ್ಷಣ ಚಿಡಗುಪ್ಪ ತಾಲೂಕಿನ ಇಟಗಾ ಗ್ರಾಮದಿಂದ 2.4 ಕಿಲೋಮೀಟರ್ ಪಶ್ಚಿಮ ದಿಕ್ಕಿಗೆ ನಿನ್ನೆ ಸಾಯಂಕಾಲ 7:17 5 ಕಿಲೋಮೀಟರ್ ಆಳದಲ್ಲಿ 3.3 ತೀವ್ರತೆಯ ಲಘು ಭೂಕಂಪನ ಸಂಭವಿಸಿದೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರವು ಮಾಹಿತಿಯನ್ನು ನೀಡಿದೆ. ಭೂಕಂಪನದ ಕೇಂದ್ರ ಬಿಂದುವಿನ ತೀವ್ರತೆಯ ನಕಾಶೆ ಪ್ರಕಾರ ಗಮನಿಸಿದರೆ ಅದು ಅತಿ ಕಡಿಮೆ ತೀವ್ರತೆಯಾಗಿದೆ. ಭೂಕಂಪನವು ಕೇಂದ್ರ ಬಿಂದುವಿನ 40 ರಿಂದ 50 ಕಿಲೋಮೀಟರ್ ದೂರದವರೆಗೆ ಅನುಭವಿಸಬಹುದು. ಈ ರೀತಿಯ ಭೂಕಂಪನವು ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ, ಆದರೂ ಕೂಡ ಸ್ಥಳೀಯರು ಕಂಪನಗಳು ಅನುಭವಿಸಬಹುದು. ಭೂಕಂಪನ ಪ್ರಮಾಣ ಮತ್ತು ತೀವ್ರತೆ ಕಡಿಮೆ ಇರುವುದರಿಂದ ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲ ಎಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರವು ದೃಢಪಡಿಸಿದೆ. ನಿನ್ನೆ ಆದ ಭೂಕಂಪನ ಬೀದರ್ ಜಿಲ್ಲೆಯಲ್ಲಿ ಒಂದು ವಾರದಲ್ಲಿ ನಡೆದ 4ನೇ ಭೂಕಂಪನವಾಗಿದೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.